ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಮ್ಯಾ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಈ ನಾಯಿ ಬಂದು ಇವತ್ತು ನನಗೆ ಸ್ವಾಮಿ ವಿವೇಕಾನಂದ ಮೆಟ್ರೋ ಸ್ಟೇಷನ್ ಹತ್ರ ಸಿಕ್ಕಿದ್ದು. ಯಾರೂ ಸಾಕಿರೋ ನಾಯಿ, ಸ್ಕಿನ್ ಅಲರ್ಜಿ ಆಗಿದೆ ಅಂತ ತೊಗೊಂಬಂದು ರೋಡಲ್ಲಿ ಬಿಟ್ಟಿದ್ದಾರೆ. ಆದರೆ ರೋಡ್ ನಾಯಿ ಇದನ್ನು ಬಿಟ್ಟಿಲ್ಲ, ಕಚ್ಚಿ ಇಟ್ಟಿದೆ. ಯಾವ ಪಾಪಿಗಳು ಈ ಥರ ಪಾಪದ ಕೆಲಸ ಮಾಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಈಸ್ಕೊಂಡ ಮೇಲೆ ಸಾಕೋ ಕೆಪಾಸಿಟಿ ಇದ್ಮೇಲೆ ಸಾಕಬೇಕು, ಇಲ್ಲಾಂದರೆ ತೊಗೊಳ್ಳೇಬಾರ್ದು. ಈ ಥರ ನರಳೋದನ್ನ ನೋಡೋಕ್ಕಾಗ್ತಿಲ್ಲ. ನನ್ನ ಕೈಲಿ ನೋಡೋಕ್ಕಾಗ್ದಿರ ನಾನು ನಮ್ಮ ಮನೆಗೆ ಕರ್ಕೊಂಬಂದು ಅದಕ್ಕೆ ಊಟ ಹಾಕಿ ಸ್ನಾನ ಮಾಡಿ ಸ್ವಲ್ಪ ಹೊತ್ತು ಫ್ರೆಶ್ ಆಗೋಕ್ಕೆ ಬಿಟ್ಟು ಆಮೇಲೆ ಪೆಟ್ ಶಾಪ್ ಕರ್ಕೊಂಡೋಗಿ ಇದಕ್ಕೇನಾದರೂ ಸೊಲ್ಯೂಷನ್ ಇದೆಯಾ ಅಂತ ಕೇಳಿದೆ. ಅವ್ರು ಯಾವ ಸೊಲ್ಯೂಷನೂ ಇಲ್ಲ, ಇಷ್ಟೇ ಜಾಸ್ತಿ ಆಗಿಬಿಟ್ಟಿದೆ ಇದು ಅಂತ ಹೇಳಿದ್ರು. ಅಲರ್ಜಿ ಜಾಸ್ತಿ ಆಗಿದೆ ಅಂತ ಹೇಳಿದ್ರು. ಈ ವಿಡಿಯೋ ಮಾಡೋ ಉದ್ದೇಶ ಏನಂತ ಹೇಳಿದ್ರೆ, ಈಸ್ಕೊಂಡ್ಮೇಲೆ ಸಾಕೋ ಕೆಪಾಸಿಟಿ ಇದ್ದರೆ ಮಾತ್ರ ಸಾಕಬೇಕು, ಇಲ್ಲಾಂದರೆ ತೊಗೊಳ್ಳೇಬೇಡಿ. ಇವಾಗ ಇದನ್ನು ಸಾಕ್ದವ್ರು ಯಾರಂತ ನಮಗೆ ಗೊತ್ತಿಲ್ಲ, ಆದರೆ ಸಾಕ್ದವ್ರು ಈ ವಿಡಿಯೋನ ನೋಡಬೇಕು. ಎಷ್ಟೊಂದು ನರಳಾಡ್ತಿದೆಯೋ, ಇದು ಬಾಯಿಲ್ದೇ ಇರೋ ಜೀವ. ಅದೇ ಥರನೇ ಅವರು ನರಳಾಡಬೇಕು. ಯಾಕಂದರೆ ಮುದ್ದಾಗಿದ್ದಾಗ ಮುದ್ದು ಮಾಡ್ತಿರಲ್ಲ, ಈ ಥರ ಅಲರ್ಜಿ ಆಗ್ದಾಗ ಯಾಕೆ ಬಿಟ್ಬಿಡ್ತೀರ ರೋಡ್ಗೆ? ಈಗಲೂ ಹೇಳ್ತಾ ಇದ್ದೀನಿ ನೋಡಿ. ಈ ವಿಡಿಯೋ ಮಾಡೋ ಉದ್ದೇಶ ಏನಂದರೆ, ಫ್ಯಾನ್ಸ್ಗೋ ಸಬ್ಸ್ಕ್ರೈಬ್ಗೋ ಲೈಕ್ಸು ಕಾಮೆಂಟ್ಸು ಅದಕ್ಕಾಗಿ ಮಾಡ್ತಿಲ್ಲ. ಇದು ಸಾಕ್ದವ್ರಿಗೆ ಹೋಗಿ ತಲುಪಲಿ, ಅವ್ರಿಗೂ ಈ ಪೇಯ್ನ್ ಏನನ್ನೋದು ಗೊತ್ತಾಗಲಿ ಅಂತ ಮಾತ್ರನೇ ಈ ವಿಡಿಯೋ ಆಗ್ತಿರೋದು. ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ. ದಯವಿಟ್ಟು ಎಲ್ಲರ ಹತ್ರನೂ ರಿಕ್ವೆಸ್ಟಾಗಿ ಕೇಳ್ತೀವಿ, ಪ್ರಾಣಿಗಳು